ವಿಚಾರದಲ್ಲಿ ಸರ್ ಏನು ರಾಜಕಾರಣ ಆಗ್ತಿದೆ ಅಂತಾರೆ ಏನಂತಾರೆ ಬಿಜೆಪಿ ಅವರು ಇವತ್ತು ಕಾರ್ ತೆಗೆದುಕೊಂಡು ರ್ಯಾಲಿ ಹೋಗಿದ್ದಾರೆ. ಹೌದು, ನಾಳೆನೂ ನಾನು ಇವತ್ತು ಪೇಪರ್ನಲ್ಲಿ ನೋಡಿದೆ. ಬಟ್ಟು ಈ ಧರ್ಮಸ್ಥಳ ಅಂದರೆ ನಾವೆಲ್ಲ ಭಾಳ ಸುಮಾರು ವರ್ಷದಿಂದ ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗಿಂದನೂ ಅದ್ರ ಮೇಲೆ ಭಯ ಭಕ್ತಿಯಿಂದ ಜೀವನ ಮಾಡಿಕಂತ ಬಂದಿರೋ ಅಂಥವ್ರು. ಅದು ಯಾವುದೋ ಒಂದು ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಯಾರು ಅನಾಮಧೇಯರು. ಅದ್ರ ಬಗ್ಗೆ ಚರ್ಚೆನೂ ಆಗ್ತಿದೆ, SIT ತನಿಖೆನೂ ಆಗ್ತಾಯಿದೆ. ಈ ಸಂದರ್ಭದಲ್ಲಿ BJP ರಾಜಕೀಯವಾಗಿ ಬಳಸ್ಕೋಬಾರ್ದು. ಆ ಧರ್ಮಸ್ಥಳ ಮಂಜುನಾಥ ಮೆಚ್ಚಲ್ಲ. ಯಾಕಪ್ಪ ಅಂದರೆ ಭಾಳಷ್ಟು ಸೀರಿಯಸ್ ಮ್ಯಾಟ್ರ್ ಇದು. ಯಾಕೆಂದ್ರೆ ಧರ್ಮಸ್ಥಳದ ಒಂದು ಕಡೆ ಧರ್ಮಸ್ಥಳದ ಇದ್ರ ಪ್ರಶ್ನೆ ಆಗ್ತದೆ, ಒಂದು ಕಡೆ ಯಾರು ಆರೋಪ ಮಾಡಿದರೆ ಅವರೇನು ಎಂಥವ್ರು ಏನು ಅನ್ನೋದು ನೋಡಬೇಕಾಗ್ತದೆ. ಸುಮ್ಮನೆ ಇವರು ಅದನ್ನೂ ಸಹ ಇವತ್ತು ಇವರೇ ಹೇಳಿದರು ತನಿಖೆ ಮಾಡಿರಿ ಅಂತೇಳಿ ಸಾರ್ವಜನಿಕವಾಗಿ ವ್ಯಕ್ತವಾಗಿತ್ತು. SIT ತನಿಖೆ ಕೊಟ್ಟು ಅದರ ತಪ್ಪೇನಿಲ್ಲ. SIT ತನಿಖೆಯಾಗಿ ಫಲಿತಾಂಶ ಬಂದ ಮೇಲೆ ಇವ್ರದ್ದು ಏನಾದ್ರು ಪ್ರತಿಕ್ರಿಯೆ ಇದ್ರೂ ಕೊಡಬೇಕು. ಅದಿನ್ನೂ ಕಂಪ್ಲೀಟ್ ಆಗದೇ ಇವರು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರೆ ಇದು ಸರಿಯಲ್ಲ. ಈಗ DK ಶಿವಕುಮಾರ್ ಅವರು ಸಹ ಹೇಳಿದ್ರು ಇದೊಂದು ಷಡ್ಯಂತ್ರದ ರೀತಿ ಕಾಣ್ತಾ ಇದೆ ಅಂತ. ನೀವು ಸಹ ಮೊನ್ನೆ ಚನ್ನಗಿರಿಯಲ್ಲೂ ಹೇಳಿದ್ರಿ ನೀವು ಮಾತನ್ನು. ಹೌದು, ಯಾಕೆಂದರೆ ಈಗ ಸುಮಾರು ಸರ್ಕಾರ ಮಾಡೋಂಥ ಕೆಲಸಗಳನ್ನ ಇವರು ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆ ಸುಮಾರು ವರ್ಷದಿಂದ ದೈವ ಸಂಭೂತರಾಗಿ ವೀರೇಂದ್ರ ಹೆಗಡೆ ಅವರು ಇಂಥ ಧರ್ಮಸ್ಥಳ ಅಂತ ಇದನ್ನು ನಡೆಸ್ತಾ ಬರ್ತಾಯಿದ್ರು ಅವರ ಒಂದು ಟ್ರಸ್ಟ್ ವತಿಯಿಂದ. ಅಂಥ ಒಂದು ಜನ ನಂಬಿರೋಂಥ ಪುಣ್ಯಕ್ಷೇತ್ರ ಅಂತ ನಾವೆಲ್ಲ ಅಂತೀವಿ. ಅಂಥ ಜಾಗದಲ್ಲಿ ಇಂಥವೆಲ್ಲ ಆಗಿದೆ ಅಂದರೆ ನಂಬಕ್ಕೆ ಅಸಾಧ್ಯ ಆಗಿದೆ. ಅದ್ರ ಮೇಲೂ ಆಗಿದೆ ಅನ್ನೋದೇನಾದ್ರು ಅವ್ರ ಆರೋಪಗಳಿದ್ದಿಲ್ಲ. ಅದಕ್ಕೆ SIT ತನಿಖೆ ಬರಲಿ. ಈಗ ಸುಮಾರು ಒಂದು 13, 15, 20 ಆಗಿದ್ದಾವೇನೋ. ಎಲ್ಲೂ ಸಹ ಯಾವುದೇ ರೀತಿಯ ಯಾವುದನ್ನು ಸಿಕ್ಕಿಲ್ಲ. ಸುಮ್ಮನೆ ಇವರು ಅದನ್ನು ಬಿಟ್ಟು ಬೆಂಬಲ ಕೊಡೋಕೆ ಬಿಟ್ಟರೆ ಇದು ಸುಮ್ಮನೆ ಅಲ್ಲಿವರೆಗೆ ರ್ಯಾಲಿ ಹೋದೆ ಇಲ್ಲಿವರೆಗೆ ಸುಮ್ಮನೆ ಇವ್ರಿಗೆ ಗೊತ್ತಲ್ಲ ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಅದರಲ್ಲಿ ಇದೊಂದು ರಾಜಕಾರಣ ಸೇರಿಸ್ಕೊಳ್ತಾರೆ. ಇದು ಯಾವುದೇ ಕಾರಣಕ್ಕೂ BJPಯವರು ಈ ಥರ ಹೋರಾಟಗಳು ಬಿಡಬೇಕು. ದಯಮಾಡಿ SIT ತನಿಖೆ ವರದಿ ಬಂದ ಮೇಲೆ ಸರ್ಕಾರದ ಜೊತೆ ಚರ್ಚೆ ಮಾಡ್ಕೊಂಡು ಆಮೇಲೆ ಮುಂದಿನ ಕ್ರಮ ತಗೋಬೇಕು ಅನ್ನೋದು ನನ್ನ ಮಾತು. KN ರಾಜೀನಾಮೆ ವಿಚಾರವಾಗಿ ಸಾಕಷ್ಟು ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪ ಮಾಡ್ತಾರೆ. ಈಗ ಅದು ಹೈಕಮಾಂಡಿಗೆ ಬಿಟ್ಟ ವಿಚಾರ. ಈಗ ಷಡ್ಯಂತ್ರ ಅಂತಂದ್ರೆ ಹೆಂಗೆ ಅಂತೀರಿ ಷಡ್ಯಂತ್ರ? ಈಗ ಕೈಲಿ ಅದೇನೋ ಅಂತಾರಲ್ಲ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ, ಆ ರೀತಿ ಆಯಿತು. ಅದೇ ಹೈಕಮಾಂಡ್ ಏನು ಡಿಸಿಷನ್ ಅಂತ ಅದಕ್ಕೆ ಎಲ್ಲರೂ ತಲೆಬಾಗಬೇಕಾಗ್ತದೆ. ಯಾರೂ ದೊಡ್ಡರಲ್ಲ, ಹೈಕಮಾಂಡ್ ಮುಂದೆ ಯಾರೂ ದೊಡ್ಡರಲ್ಲ. ಹೈಕಮಾಂಡ್ ನಾಳೆ ನನಗೇನು ಹೇಳಿದ್ರು ನಾನು ತಲೆಬಾಗಬೇಕಾಗ್ತದೆ. ಮಹಾನಾಯಕರು ಷಡ್ಯಂತ್ರ ಮಾಡಿದ್ರು ಅಂತ ಆರೋಪ. ಅದೇನೋ ಇನ್ನೊಂದು ಸರಿ ಹೇಳಿದೆ, ಆಗಲೆಲ್ಲ ಹೇಳೋದು ಬೇಡ. ಏನಾದ್ರೂ ಮಹಾನಾಯಕರೇ ಕಾಣ್ತಾರೆ. ಯಾಕೆಂದರೆ ಈಗ ಅವರೇ ಅಲ್ಲ ಮುಂಚೂಣಿಯಲ್ಲಿ ಇರೋದು, ಹಂಗೆ ಮಹಾನಾಯಕರ ಮೇಲೆ ಬರ್ತದೆ. ಅವೆಲ್ಲ ಏನಿಲ್ಲ, ಅವ್ರು ಏನು ಮಾತಾಡಿದ್ದಾರೆ ಅಂತ ಅವರೇ ಪರಾಮರ್ಶೆ ಮಾಡ್ಕೊಳ್ಳಿ, ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಯಾವ ತಪ್ಪಿನಿಂದ ನನಗೆ ಇವತ್ತು ಈ ಶಿಕ್ಷೆ ಆಗಿದೆ ಅಂತ ಅವ್ರು ಆತ್ಮವಿಮರ್ಶೆ ಮಾಡ್ಕೊಂಡು ಆಮೇಲೆ ಮಹಾನಾಯಕರ ಹೆಸರು ಹೇಳಿ. ಮಹಾನಾಯಕರ ಕುರಿತು ಮಾತಾಡೋರಿಗೆ ಏನಂತ ಹೇಳಕ್ಕೆ ಬಯಸ್ತೀರಿ? ಹೇಳಿದ್ನಲ್ಲ, ಫಸ್ಟು ಆತ್ಮವಿಮರ್ಶೆ ಮಾಡ್ಕೋಬೇಕು. ಈಗ ನಾನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋಬೇಕು ಅಂದರೆ ಫಸ್ಟ್ ನಾನು ಸರಿ ಇದೀನ ನೋಡ್ಕೋಬೇಕು. ನಾನು ಮಾತಾಡಿದ್ದೇನು ಏನು ಮೊನ್ನೆ ನಡೆದಂಥ ಅವ್ರು ರಾಜೀನಾಮೆ ಪ್ರವಾಸಕ್ಕಿಂತ 2-3 ದಿನ ಒಂದು ವಾರದ ಇಂಚೆ ಏನೇನು TV ಕ್ಲಿಪ್ಗಳಿದ್ದಾವೆ, ಏನೇನು ಮಾತಾಡಿದ್ದೀನಿ ಅನ್ನೋ TV ಕ್ಲಿಪ್ಗಳು ತಗೊಳ್ಳಿ. TV ಕ್ಲಿಪ್ ತಗೊಂಡು TV ಕ್ಲಿಪ್ಪಲ್ಲಿ ನಂದೇನು ತಪ್ಪಿಲ್ಲ ಅಂದರೆ ಬಂದು TV ಮುಂದೆ ಬಂದು ಮಾತಾಡಲಿ. ತಪ್ಪು ಮಾಡೋದು ಮಾಡಿ ನಮ್ಮ ರಾಹುಲ್ ಗಾಂಧಿಯವರು ಪ್ರಶ್ನಾತೀತ ನಾಯಕ, ನಮ್ಮ ರಾಷ್ಟ್ರೀಯ ನಾಯಕರು. ಅವರ ಅಂಡರೇ ನಾವು ಇವತ್ತೆಲ್ಲ ಶಾಸಕರಾಗಿರೋದು. ಅವರ ಆಶೀರ್ವಾದದಿಂದನೇ ಇವತ್ತು ಕಾಂಗ್ರೆಸ್ ಪಕ್ಷ ಕಟ್ತಾ ಇರೋದು. ಅವ್ರ ಮೇಲೆ ನಾವು ಕ್ವಶನ್ ಮಾಡ್ತೀವಿ ಅಂದರೆ ಅರ್ಥ ಏನಿದೆ? ಈಗ ನಮ್ಮ ತಂದೆ ಕಷ್ಟಪಟ್ಟು ಬೆಳೆಸಿ ಮನೇನ ಕುಟುಂಬನ ಇಷ್ಟೊಂದು ಸಾಕಿ ಬೆಳೆಸಿರ್ತಾರೆ. ನಾವು ಅವ್ರಿಗೆ ಕ್ವಶನ್ ಮಾಡಿದ್ರೆ ಆಯಿತು. ಕ್ವಶನ್ ಮಾಡೋದಿತ್ತ ನೇರವಾಗಿ ಕುತ್ಕೊಂಡು ಮಾತಾಡಲಿ, ಮೀಡಿಯಾ ಮುಂದೆ ಮಾತಾಡಿ ಅದನ್ನು ಪಾರ್ಟಿನ ಹಗುರವಾಗಿ ತಗೊಂಡು ಹೋಗೋಂಥ ವ್ಯವಸ್ಥೆ ಮಾಡಿದ್ರೆ ಭಾಳಷ್ಟು ಖುಷಿ. 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಇಂಥ ತೀರ್ಪು ತಗೋಬೇಕು, ಯಾರೇ ಇರಲಿ. ಈಗೇನು ತೀರ್ಪು ತಗೊಂಡಿದಾರಲ್ಲ ಆ ಥರ ಒಂದು ತೀರ್ಪುಗಳು ತಗೊಂಡ್ರೆ ಪಕ್ಷ ಇನ್ನೂ ಸ್ಟ್ರಾಂಗ್ ಆಗ್ತದೆ. ಮಹಾನಾಯಕರ ಕುರಿತು ಮಾತನಾಡೋರಿಗೆ ಉತ್ತರ ನೀಡೋ ಕಾಲ ಬರುತ್ತೆ ಅಂತೀರಿ? ಅಲ್ಲ, ಮಹಾನಾಯಕರ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲಲ್ಲ ಯಾರಿಗೂ. ಯಾರೋ ಮಹಾನಾಯಕ ಅನ್ನೋದಿದೆಯಲ್ಲ ಫಸ್ಟ್. ಆ ಮಹಾನಾಯಕ ಅಂತ ಇವ್ರೇನು ಊಹಿಸ್ಕೊಂಡಿರಲ್ಲ, ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ಇರಬೇಕಲ್ಲ. ಪಾಪ ಅವ್ರು ಇಲ್ಲಿವರೆಗೆ ಅವ್ರ ಬಗ್ಗೆನೂ ಯಾವುದೇ ರೀತಿ ಏನೂ ಮಾತಾಡ್ತಾ ಇಲ್ಲ. ಅವ್ರಾಯಿತು, ಅವ್ರ ಡ್ಯೂಟಿ ಆಯಿತು. ಪಕ್ಷ ಉಪಮುಖ್ಯಮಂತ್ರಿ ಕೊಟ್ಟಿದೆ, ಈ ಕಡೆ ಪಕ್ಷದ ಅಧ್ಯಕ್ಷನಾಗಿ ಮುಂದುವರಿಸ್ತಾ ಇದೆ. ಆ ಕೆಲಸ ಮಾಡ್ತಿರ್ಬಿಟ್ರೆ ಬಿಟ್ಟರೆ ಪಾಪ ಅವ್ರು ಯಾರ ಬಗ್ಗೆ ಚಿಂತೆ ಮಾಡ್ತಾರೆ. ಇವ್ರಿಗೆ ಅವ್ರ ಬಗ್ಗೆ ಚಿಂತೆ ಆಗ್ಬಿಟ್ಟಿದೆ ಭಾಳಷ್ಟು ಜನಕ್ಕೆ. ನಾಗೇಂದ್ರ ಆಯಿತು, ರಾಜಣ್ಣ ಆಯಿತು, ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಮಾತಾಡ್ತಾರೆ. ಈಗ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದನ್ನು ಈ ಹಿಂದೆ ರಾಜಣ್ಣರೇ ಹೇಳಿದ ಮಾತು ನಾನು ಕೇಳಿದ್ದೀನಿ. ಅದನ್ನು ನಾವು ಅವ್ರ ಹೆಸರು ಇವ್ರ ಹೆಸರು ಹೇಳೋದು ತಪ್ಪಾಗ್ತದೆ. ಈಗ ಅವರು ಇವರು ಅಂತ ಬರೋದಿಲ್ಲ. ವ್ಯವಸ್ಥೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ತಪ್ಪು ಮಾಡಿದ್ರೆ ಆಯಿತು, ಇವ್ರು ರಾಜೀನಾಮೆ ವಜಾ ಮಾಡೋದು, ಇವ್ರು ಕ್ವಶನ್ ಹಾಕಕ್ಕೆ ಹೇಳ್ರಿ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರೆ ಆನ್ಸರ್ ಕೊಟ್ರಿ ಅಂತ ಕೇಳಕ್ಕೆ ಹೇಳ್ರಿ. ಏನಿಲ್ವಲ್ಲ ಅಂಥದ್ದು. ಸುಮ್ಮನೆ ಮಾತಾಡೋಕ್ಕೇನು? ತಪ್ಪಿನ ಅರಿವು ಅವ್ರಿಗೆ ಆಗಿದೆ, ಅದನ್ನು ಬೆಳೆಸೋದು ಬೇಡ. ಆ ತಪ್ಪಿನ ಅರಿವಿನ ಮುಖಾಂತರ ಅವರು ಹೇಳಿದ್ದಾರೆ ನಾನು ಹೈಕಮಾಂಡ್ ಜೊತೆ ಮುಂದೆ ಮಾತಾಡ್ತೀನಿ ಅಂತ.
ಹೋಗಿ ಹೈಕಮಾಂಡ್ ಹತ್ರ ಮಾತಾಡಿ ಅವ್ರದ್ದೇನು ತಪ್ಪಿಲ್ಲ ಅಂದರೆ ಮತ್ತೆ ಮಂತ್ರಿಯಾಗಿ ಬರಲಲ್ಲ, ನಾವು ಸ್ವಾಗತ ಮಾಡ್ತೀವಲ್ಲ, ನಾವೇನು ವಿರೋಧ ಮಾಡಲ್ಲ. ಅವರು ನಮ್ಮ ಪಕ್ಷದ ನಾಯಕರೇ ಅಲ್ಲ. ಅದನ್ನು ಬಿಟ್ಟು ಮತ್ತೆ ಅದನ್ನು ಬೆಳೆಸ್ಕೊಂತ ಹೋಗೋದ್ರಿಂದ ಪಕ್ಷಕ್ಕೂ ಡ್ಯಾಮೇಜು, ಅವ್ರಿಗೂ ವ್ಯಕ್ತಿಗೂ ಡ್ಯಾಮೇಜ್ ಆಗ್ತದೆ. ಅವ್ರು BJP ಅವರು ಆಹ್ವಾನ ಮಾಡ್ತಾ ಇದ್ದಾರೆ. BJP-ಯವರಿಗೆ ಏನು ಅನಿವಾರ್ಯ ಯಾರೂ ಇಲ್ಲ, ಯಾರು ಸಿಗ್ತಾರೋ ಅವ್ರನ್ನೇ ಬೇಕು ಅಂತಾರೆ. ಈಗ ನಮ್ಮಲ್ಲಿ ಯಾರು ಪಕ್ಷದವ್ರು ಯಾರು ಬರ್ತೀರಿ ಅಂದರೆ ಅವ್ರು ಸಾಮಾನ್ಯ ಕಾರ್ಯಕರ್ತರು ಬಿಡೋಲ್ಲ, ಸೇರಿಸಿ ಅಂಥ ಪರಿಸ್ಥಿತಿಲಿ ಇದ್ದಾರೆ. ಈಗ ಅವರು ಮುಳುಗೋ ದೋಣಿಲಿದೆ BJP. ಆದ ಕಾರಣ ಅವರು ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ. ಆದರೆ ನಮ್ಮ ರಾಜಣ್ಣರೇನು ಹೋಗಲ್ಲ, ಯಾಕಂದರೆ ಅವ್ರಿಗೆಲ್ಲ ಮುಂಚಿನ ಪ್ರಜ್ಞೆ ಉಳ್ಳಂಥ ರಾಜಕಾರಣಿ. ಅವರು ಭಾಳ ಮಾತಾಡೋದು ನೋಡಿದ್ರು, ನೇರ ನಿಷ್ಠುರವಾಗಿ ಮಾತಾಡ್ತಾರೆ. ಏನೋ ಒಂದು ಮೊನ್ನೆ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಂಡು ಹೋಗ್ತೀವ್ರಪ್ಪ, ನಮ್ಮ ಜೊತೆಗೆ ಇರ್ರಿ, ನಮ್ಮ ಪಾರ್ಟಿಲೇ ಇರ್ತಾರೆ. KN ರಾಜನ್ ಅವರು ಹೇಳ್ತಾ ಇದ್ರು, ನಾನು ದಿಲ್ಲಿಗೆ ಹೋಗಿ ಬಂದ ಮೇಲೆ ಖುಷಿ ಒಂದು ಸಿಹಿ ಸುದ್ದಿ ಕೊಡ್ತೀನಿ, ರಾಮುಲು ಅವ್ರನ್ನ ಈ ಕಡೆ ಕರ್ಕೊಂಡ್ಬರ್ತೀನಿ ಅಂತ ಇದ್ರು. ಬರಲಿ ರಾಮುಲು ಅವರು ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡರು, ರಾಜ್ಯ ಮುಖಂಡರು, ರಾಷ್ಟ್ರೀಯ ನಾಯಕರು ಅಂತ ನಮ್ಮ ಪಾರ್ಟಿ ಬಂದು ನಮ್ಗೆ ಖುಷಿನೇ. ನಾವು ಸ್ವಾಗತ ಮಾಡ್ತೀವಿ, ಬರಲಿ. ಓಕೆ, ಒಟ್ಟಿನಲ್ಲಿ ಮಹಾನಾಯಕರ ಬಗ್ಗೆ ಮಾತನಾಡೋರಿಗೆ ಒಂದು ಏನು ಹೇಳಕ್ ಬಯಸ್ತೀರಿ? ಅಲ್ಲಿ ಹೇಳಿದ್ನಲ್ಲ, ಯಾರು ಅವ್ರ ಬಗ್ಗೆ ಮಾತಾಡೋ ಅಂಥ ಪ್ರಶ್ನೆನೇ ಇಲ್ಲ. ಮಾತಾಡೋ ಒಂದು ಅದೇನೋ ಅಂತಾರೆ ಪದಗಳು, ಅದು ಅವ್ರಿಗಿಲ್ಲ. ಯಾರಿಗೂ ಅವ್ರ ಬಗ್ಗೆ ಮಾತಾಡೋಂಥದ್ದು ಇದಿಲ್ಲ. ಅಂಥವ್ರಿಗೆಲ್ಲ ಡಿಸೆಂಬರ್ ಬಳಿಕ ಉತ್ತರ ಕೊಡ್ತೀರಿ? ಅದು ಮುಗಿದೋಗಿದೆ, ಈಗ ಮಾತಾಡಲ್ಲ ಅದು ಯಾವುದವ. ಈಗ ಬೇಡ, ವಿಷಯ ಬೇಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.